ಕೆಲವೇ ದಿವಸಗಳಲ್ಲಿ ಅಟ್ಯಾಕ್ ಶುರುವಾಯಿತು. ಆವಾಗ ಇವರೇ ಕೂತ್ಕೊಂಡು ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂಥೇಳಿ ಇವರೇ ಡೈರೆಕ್ಟ್ ಮಾಡಿದ್ದು. ಹಾಂ ನಾವು ಅಸ್ಸಾಮಿಗೆ ಹೋದಾಗ, ನಾಗಾಲ್ಯಾಂಡಿಗೆ ಹೋದಾಗ, ಮಣಿಪುರಿಗೆ ಹೋದಾಗ ಫುಲ್ಲಿ ಲೋಡೆಡ್ ಗನ್ ಹಿಡ್ಕೊಂಡು ಮಾರ್ಷಲರ್ಸ್ ಕೂತ್ಕೊಂಡಿರ್ತಾರೆ. ನಾವು ಸುಮ್ಮನೆ ಹಂಗೆ ಅವ್ರನ್ನ ದೂರದಿಂದ ನೋಡ್ತೀವಿ, ಯಾಕಂದರೆ ಅವರಿಗೂ ಗೊತ್ತಾಗಬೇಕು ಪೈಲಟ್ ಯಾರು ಅಂತೇಳಿ. ಕೆಲವು ವರ್ಷಗಳ ಹಿಂದೆ ಚರ್ಚ್ ಸ್ಟ್ರೀಟಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ನೋಡಿ, ಅಜಿತ್ ದೋವಲ್ ಪಾಕಿಸ್ತಾನದಲ್ಲಿ 7 ವರ್ಷ ಮುಸ್ಲಿಮರಂಗೆ ಗಡ್ಡ ಬೆಳ್ಕೊಂಡು ಇದ್ದರು. ಕ್ಯಾನ್ ಯು ಇಮ್ಯಾಜಿನ್ ಹೌ ಗ್ಲಾಮರಸ್ ಇಟ್ ಮೆಂಟ್ ಇಟ್? ಹಾಂ ಹೌದು, ಹೇಳಿದ ಬಗ್ಗೆ ಮಾಡ್ಬೋದು, ಬಟ್ ಅವರ ಲೈಫ್ ವಾಸ್ ಇಟ್ ರಿಯಲಿ ಗ್ಲಾಮರಸ್ ಆ ಥರ ಅಂತ. ಹ್ಞೂ, ಯಾವಾಗ ಸಿಗಾಕ್ಕೊಳ್ತಾರೋ ಏನು ಕತೆನೋ, ಅಲ್ಲಿ ಒಂದ್ಸರಿ ಸಿಗಾಕೊಂಡ್ರೆ ದೆರ್ ಇಸ್ ನೋ ವೇ ಆಫ್ ಗೆಟಿಂಗ್ ಔಟ್. ಅದೇ ಥರ ಇನ್ 1988 84 ಆಪರೇಷನ್ ಬ್ಲೂ ಸ್ಟಾರ್ ಎಲ್ಲ ನಡೆದು ಸ್ವರ್ಣ ಮಂದಿರದಲ್ಲಿ ಭಯೋತ್ಪಾದಕರನ್ನೆಲ್ಲ ಓಡಿಸಾಯಿತು. ಅದೇ ಕಾರಣಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರ ಹತ್ಯೆನೂ ಕೂಡ ಆಯಿತು. ಮತ್ತು 88 ಇನ್ನೊಂದು ಅಲೆ ಶುರುವಾಯಿತು. ಅದೇ ಸ್ವರ್ಣ ಮಂದಿರದಲ್ಲಿ ಇನ್ನೊಂದು ಸ್ವಲ್ಪ ಭಯೋತ್ಪಾದಕರ ಹಾವಳಿ ಶುರುವಾಯಿತು. ಆ ಸಮಯದಲ್ಲಿ ಅಜಿತ್ ದೋವಲ್ ಒಬ್ಬ ರಿಕ್ಷಾ ಪುಲ್ಲರ್ನಂಗೆ ಅಲ್ಲಿ ಓಡಾಡ್ತಾಯಿದ್ರು. ಸೊ ಇವ್ರಿಗೆ ಅನುಮಾನ ಬಂತು, ನೀನು ಅಪ್ ಆ್ಯಂಡ್ ಡೌನು ಓಡಾಡ್ತಾ ಇದೆಯಲ್ಲ ಸ್ವರ್ಣ ಮಂದಿರದ ಮುಂದೆ ಅಂತೇಳಿ. ಹಿಂಗೆ ನಾನು ಭಾರತೀಯ ಸೇನೆ ಮೇಲೆ ಸೇಡು ತೀರಿಸ್ಕೋಬೇಕು, ಯಾಕಂದರೆ ಅವ್ರು ನಮ್ಮ ಅಣ್ಣನ್ನು ಕೊಂದಾಕ್ಬಿಟ್ರು ಅಂಥೇಳಿ ಹೆಂಗೋ ನಾಟಕ ಮಾಡಿ ಅವರ ವಿಶ್ವಾಸ ಗಳಿಸಿ ಅವರು ಸ್ವರ್ಣ ಮಂದಿರದೊಳಗೆ ಇರೋಕ್ಕೆ ಪ್ರಾರಂಭ ಮಾಡಿಬಿಟ್ರು. ಅವ್ರ ವಿಶ್ವಾಸ ಗಳಿಸ್ಬಿಟ್ರ. ಕೆಲವೇ ದಿವಸಗಳಲ್ಲಿ ಅಟ್ಯಾಕ್ ಶುರುವಾಯಿತು. ಆವಾಗ ಇವರೇ ಕೂತ್ಕೊಂಡು ಇಲ್ಲಿಗೆ ಬನ್ನಿ ಅಲ್ಲಿಗೆ ಬನ್ನಿ ಅಂಥೇಳಿ ಇವರೇ ಡೈರೆಕ್ಟ್ ಮಾಡಿದ್ದು. ಹಾಂ ಸೊ ಅಂಥ ಥೀಮ್ಗಳನ್ನು ತಗೊಂಡು ಪಿಕ್ಚರ್ ಮಾಡ್ಬೋದು, ಬಟ್ ಇಮ್ಯಾಜಿನ್ ಆ ಥರ ಸರ್ದಾರ್ಜಿಗಳ ಮಧ್ಯೆ, ಭಯೋತ್ಪಾದಕಗಳ ಮಧ್ಯೆ ಅವ್ರ ವಿಶ್ವಾಸ ಗಳಿಸಿ ಅವರಿಗೆ ಗೊತ್ತಾಗದಂಗೆ ವೈರ್ಲೆಸ್ಸಲ್ಲಿ ಎಲ್ಲ. ಹಾಂ, ಸೊ ಈ ಥರ ಥೀಮ್ ತುಂಬ ಚೆನ್ನಾಗಿರುತ್ತೆ ಆ್ಯಸ್ ಎ ಪಿಕ್ಚರ್ ಮಾಡಬೇಕು ಅಂದರೆ. ಬಟ್ ದ ಪೀಪಲ್ ಹೂ ಆರ್ ಇನ್ವಾಲ್ವ್ಡ್ ಆರ್ ಇದು ಕೆಲವು ವಿಭಾಗಗಳಿಗೆ ಕೊಟ್ಟಿರ್ತಾರೆ, ಕೌಂಟರ್ ಇಂಟೆಲಿಜೆನ್ಸ್ ಅಂತೇಳಿ. ಸೊ ಬೇಸಿಕಲಿ ಅವರು ಫಸ್ಟ್ಲಿ ವಾಯುನೆಲೆ ಒಳಗಡೆ ಇರಲ್ಲ, ಅವ್ರು ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾರೆ, ಸಿವಿಲ್ ಕಾರ್ಗಳು ಇರ್ತವೆ ಅವ್ರ ಹತ್ರ, ಎಲ್ಲೋ ದೂರದಲ್ಲಿ ಒಂದು ಕಡೆ ಇರ್ತಾರೆ. ಬಟ್ ದೇ ವಿಲ್ ಗ್ಯಾದರ್ ಇಂಟೆಲಿಜೆನ್ಸ್. ಆ ಥರ ಇದು ಇರ್ತವೆ, ಏರ್ಫೋರ್ಸಲ್ಲೂ ಇರುತ್ತೆ. ಬಟ್ ಆ ಒಂದು ಇಂಟೆಲಿಜೆನ್ಸ್ ಏನು ಗ್ಯಾದರ್ ಮಾಡ್ತಾರೆ ಅದನ್ನು ಅವರ ಇನ್ನೊಂದು ಹೆಡ್ ಆಫೀಸಿಗೆ ಕಳಿಸ್ಕೊಡ್ತಾರೆ. ಸೊ ದೇ ವಿಲ್ ಪ್ರೊಸೆಸ್, ಯಾಕಂದರೆ ಇದು ಒಂದು ಕಡೆಯಿಂದ ಬರುತ್ತೆ. ಈಗ ಅಸ್ಸಾಂನಲ್ಲಿ ಏನಾಗ್ತಿದೆ, ಏನೇನೋ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಈಗ ನೋಡಿ, ನಮ್ಮ ಏರೋಪ್ಲೇನ್ಗಳಲ್ಲೂ ನಾವು ಅಸ್ಸಾಮಿಗೆ ಹೋದಾಗ, ನಾಗಾಲ್ಯಾಂಡಿಗೆ ಹೋದಾಗ, ಮಣಿಪುರಿಗೆ ಹೋದಾಗ ಫುಲ್ಲಿ ಲೋಡೆಡ್ ಗನ್ ಹಿಡ್ಕೊಂಡು ಮಾರ್ಷಲರ್ಸ್ ಕೂತ್ಕೊಂಡಿರ್ತಾರೆ. ನಾವು ಸುಮ್ಮನೆ ಹಂಗೆ ಅವ್ರನ್ನ ದೂರದಿಂದ ನೋಡ್ತೀವಿ, ಯಾಕಂದರೆ ಅವರಿಗೂ ಗೊತ್ತಾಗಬೇಕು ಪೈಲಟ್ ಯಾರು ಅಂತೇಳಿ, ಆಮೇಲೆ ಕ್ಯಾಬಿನ್ ಕ್ರೂ ಯಾರು ಅಂತೇಳಿ. ಮಾತಾಡಲ್ಲ ಯಾರು, ಅವರಲ್ಲೇ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಸೊ ಲೋಡೆಡ್ ಗನ್. ಸೊ ಈ ಥರ ಅವರವರ ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಪ್ರೊಸೀಜರ್. ಹಾಂ, ಗೊತ್ತಾಗುತ್ತೆ. ನಾವು ದೂರದಿಂದ ನೋಡ್ತೀವಿ, ಬಟ್ ಮೇಯ್ನ್ಲಿ ಅವರಿಗೆ ಕ್ಯಾಬಿನ್ ಕ್ರೂ ಜೊತೆ ಮಾತಾಡಬೇಕಲ್ವ, ಯಾಕಂದರೆ ಅವರೇ ಅವ್ರಿಗೆ ನೀರು ಕೊಡೋದು, ಕಾಫಿ ಟೀ ಕೊಡೋದು. ಸೊ ಅವ್ರಿಗೆ ಗೊತ್ತಿರಬೇಕಲ್ವ. ಸೊ ದಟ್ ಈಸ್ ಸಮ್ ಸೆನ್ಸಿಟಿವ್ ರೂಟ್. ನಮಗೆ ಗೊತ್ತಿರಲೇಬೇಕು ಅಂತ ಏನಿಲ್ಲ, ಗೊತ್ತಿದ್ದರೆ ಒಂದಷ್ಟು ದೂರದಿಂದ ನೋಡಿರ್ತೀವಿ ಅಷ್ಟೇ. ಸೊ ಈ ಥರ ಪ್ರೊಸೀಜರ್ಗಳಿರ್ತವೆ. ಈ ಒಂದು ಇಂಟೆಲಿಜೆನ್ಸ್ ಗ್ಯಾದರಿಂಗ್ ಆಗಲಿ ಅಥವಾ ಯಾವುದೇ ಒಂದು ಸಂಘಟನೆಗಳ ಜೊತೆ
ವ್ಯವಹಾರ ನಡೆಸೋದಾಗಲಿ. ಅವ್ರು ಯಾರು ನಿಮ್ಮ ಇದರಲ್ಲೇ ಇರಲ್ಲ, ನಿಮ್ಮ ಏರ್ ಬೇಸಲ್ಲೇ ಇರಲ್ಲ, ದೂರದಲ್ಲಿರ್ತಾರೆ ಅವರು. ಅದ್ರದ್ದೇ ಬೇರೆ ಅವ್ರದ್ದೇ ಬೇರೆ, ಅವ್ರಿಗೆ ಯಾವುದೋ ಒಂದು ಕಾಂಟ್ಯಾಕ್ಟ್ ಇರಲ್ಲ. ಅಷ್ಟೇ. ಅವರು ಕೆಲವರು ಲೋಕಲ್ಗಳನ್ನ ಬೆಳೆಸ್ಕೊಳ್ತಾರೆ, ಅವ್ರನ್ನ ಅಸೆಟ್ ಅಂತ ಕರೀತಾರೆ. ಅಸೆಟ್, ಅವ್ರನ್ನ ಅಸೆಟ್ ಅಂತ ಕರೀತಾರೆ. ಸೊ ಮೈ ಅಸೆಟ್ ಈಸ್ 14 ಅಂದರೆ 14 ಜನ ಅವ್ರು ಲೋಕಲ್ಗಳನ್ನ ಬೆಳೆಸ್ಕೊಂಡಿರ್ತಾರೆ. ಅವರಿಗೊಂದಿಷ್ಟು ದುಡ್ಡು ಗಿಡ್ಡು ಕೊಡಬೇಕಾಗುತ್ತೆ. ಅವರು ಅವೆಲ್ಲ ಸೀಕ್ರೆಟ್ ಫಂಡ್ ಕೊಟ್ಟಿರ್ತಾರೆ, ಗೊತ್ತಾಗಲ್ಲ. ಇಟ್ ಈಸ್ ನಾಟ್ ಪಾರ್ಟ್ ಆಫ್ ಎನಿ ಬಜೆಟ್. ಸೊ ಈ ಥರ ಒಂದು ಅಂಗಗಳಿರ್ತವೆ. ಇದೆ. ಕೆಲವು ವರ್ಷಗಳ ಹಿಂದೆ ಚರ್ಚ್ ಸ್ಟ್ರೀಟಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯಿತು. ದಟ್ ಈಸ್ ಕನೆಕ್ಟೆಡ್ ಟು ದಟ್ ಸೀಕ್ರೆಟ್. ಯಾಕಂದರೆ ಅಲ್ಲಿ ಯಾರೋ ಒಬ್ಬರು ಕರ್ನಲ್ಲು, ಅಲ್ಲಿ ಕೋಕೋನಟ್ ಗ್ರೋವ್ ಅಂತ ಒಂದು ಹೋಟೆಲ್ ಇದೆಯಂತೆ, ರೆಸ್ಟೋರೆಂಟ್, ಚರ್ಚ್ ಸ್ಟ್ರೀಟಲ್ಲಿ. ಸೊ ಈಸ್ ಎ ರೆಗ್ಯುಲರ್ ವಿಸಿಟರ್, ಬಟ್ ಹಿ ವಾಸ್ ವರ್ಕಿಂಗ್ ಇನ್ ದಟ್ ಸೀಕ್ರೆಟ್ ಔಟ್ಫಿಟ್. ಅವರ ಉದ್ದೇಶವಾಗಿ ಇತ್ತು, ಆದರೆ ಯಾರೋ ಒಬ್ಬಳು ಹೆಣ್ಮಕ್ಳು ಸತ್ತೋಗ್ಬಿಟ್ರು ಬಾಂಬ್ ಬ್ಲಾಸ್ಟಲ್ಲಿ. ಬಟ್ ದೆನ್ ದೇ ಡಿಸೈಫರ್ಡ್ ವಿತಿನ್ 2 years ಯಾರು ಇದರಿಂದ ಇದ್ದು, ಯಾರು ಇದರೆಲ್ಲ ಕೈವಾಡ ಇರುತ್ತೆ. ಸೊ ಆ ಥರ ನಮಗೆ ಯಾರಿಗೂ ನಮಗೆ ಯಾಕೆ ಗೊತ್ತಾಗ್ಬಿಡುತ್ತೆ ಎದುರು ಅಂತ. ಸೊ ಈ ಥರ ಏಜೆನ್ಸಿಗಳು ಇರುತ್ತೆ. ಬಟ್ ಆ್ಯಸ್ ಎ ಸಿವಿಲಿಯನ್ ಆರ್ ಎ ಸಿಟಿಸನ್ ವಿ ನೀಡ್ ನಾಟ್ ಟು ನೋ. ಯಾಕೆ ಬೇಕು ನಮಗೆ? ಸೊ ಅಲ್ಲಿ ಮಾಡೋರೆಲ್ಲ ಮಾಡ್ತಾನೆ ಇರ್ತಾರೆ. ಸೊ ಹೀಗೆ ವಿ ಹ್ಯಾವ್ ಮೆನಿ ಟೆಂಟಿಕಲ್ ಸ್ಪ್ರೆಡ್ ಆಲ್ ಓವರ್. ಈಗ ನೋಡಿ, ಮಣಿಪುರ್ ಈಸ್ ಎ ವೆರಿ ಸೆನ್ಸಿಟಿವ್ ಇಶ್ಯೂ. ಅಲ್ಲಿ ಏನೇನು ಆಗ್ತಾಯಿದೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ಪ್ರೆಸ್ನವರು ಇವರು ಏನೇನೋ ಬಾಯಿ ಬಡ್ಕೊಳ್ತಾ ಇರ್ತಾರೆ. ಬಟ್ ಯು ಡೋಂಟ್ ನೋ ದಿ ಎಕ್ಸ್ಟೆಂಟ್ ಆಫ್ ಸೀರಿಯಸ್ನೆಸ್ ಆಫ್ ದಿ ಸಿಚುವೇಶನ್. ಸೊ ಇವನ್ನೆಲ್ಲ ಸ್ವಲ್ಪ ಆಳವಾಗಿ ಎಲ್ಲಿ ಏನು ಮಾಡಬೇಕೋ ಅಲ್ಲಿ ಮಾಡಿರ್ತಾರೆ, ನಮಗೆ ಗೊತ್ತಾಗಲ್ಲ ಅಷ್ಟೆ. ಸೊ ದಟ್ ಈಸ್ ಸ್ವಲ್ಪ ಸೀಕ್ರೆಸಿ ಮೇಂಟೈನ್ ಮಾಡಲೇಬೇಕಾಗುತ್ತೆ. ನಮಗೆ ಎಲ್ಲ ವಿಷಯಗಳು ಗೊತ್ತು ಅಂತ ನಾವು ಹೇಳ್ಕೊಳ್ತಾ ಹೋಗ್ಬಿಟ್ರೆ ಅದು ಯಾರ್ಯಾರ ಬಾಯಿಗೂ ಸಿಕ್ಬಿಡುತ್ತೆ. ಯು ಡೋಂಟ್ ನೋ. ಸುಮ್ಮನೆ ಹಿಂಗೆ ಮಾತಾಡ್ತಿರ್ತೀವಲ್ಲ, ಹೋಗ್ತಾ ಇರುತ್ತೆ. ಕರೆಕ್ಟ್. ಅದು ಅವ್ರಿಗೆ ಬೇಕಾಗಿರುತ್ತೆ. ಈಗ ಏನು ಅಂದರೆ, ವಾಟ್ ಈಸ್ ಅ ಮೇಜರ್ ಚೇಂಜ್ ಈಗ ಆಗ್ತಿರೋದು ಅಂದರೆ, ಇಂಥವಕ್ಕೆಲ್ಲ ಮೊದಲು ಭಾಳ ರಿಸ್ಟ್ರಿಕ್ಷನ್ ಇರ್ತಾಯಿತ್ತು. ಒಳ ಜಗಳ ನಡೆಯೋದು, ಇಷ್ಟೊಂದು ಕೋಟಿ ಅವ್ರಿಗೆ ಸಿಗ್ತಾಯಿದೆ, ಏನು ಮಾಡ್ತಿರ್ತಾರೆ ಇರುತ್ತಲ್ವ. ದಟ್ ಇಂಟರ್ ಸರ್ವೀಸಸ್ ರೈವಲ್ರಿ ಟೈಪ್. ಆಮೇಲೆ ಅವ್ರ ಮೇಲೆ ಸುಮ್ಮನೆ ಅಪವಾದ ಹೊರಿಸೋದು, ಆ ಥರ ಎಲ್ಲ ಇರುತ್ತೆ. ಬಟ್ ಈಗ ದಟ್ ಫೀಲ್ಡ್ ಕಮಾಂಡರ್ ಏನಿದ್ದಾರೆ ಅವರಿಗೆ ಹಿ ಈಸ್ ಗಾಟ್ ಫುಲ್ ಫ್ರೀಡಮ್. ಇಂಥ ಮಾಡ್ತಾಯಿದ್ದೀವಿ ಅಂತ ಅವರಿಗೆ ಒಂದು ಆಶ್ವಾಸನೆ ಸಿಕ್ಕ ಮೇಲೆ ಈ ಈಸ್ ಫ್ರೀ, ಬಿಕಾಸ್ ಈ ಈಸ್ ಎ ಫೀಲ್ಡ್ ಪರ್ಸನ್ ಇನ್ ಫೀಲ್ಡ್. ಅವ್ರಿಗೆ ಗೊತ್ತಿರುತ್ತಲ್ವ. ಸೊ ದೀಸ್ ಆಲ್ ದಿ ಕ್ಯಾಂಪ್ಸ್ ಇನ್ ಕಾಶ್ಮೀರ್, ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತೆ, ಹೆಲ್ತ್ ಕ್ಯಾಂಪ್ ಅಂತೆ, ಮಕ್ಕಳಿಗೆ ಸ್ಪೋರ್ಟ್ಸ್ ಮೀಟ್ಗಳಂತೆ. ಸೊ ಆಲ್ ದೀಸ್ ಥಿಂಗ್ಸ್ ರಿಕ್ವೈರ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್. ಕೊಡಲೇಬೇಕಲ್ಲ, ಮಕ್ಕಳಿಗೆ ಪ್ರೋತ್ಸಾಹ ಮಾಡೋಕ್ಕೆ ಏನಾದ್ರು ಕೊಡಬೇಕು. ಆಸ್ಪತ್ರೆಗಳಿಗೆ ಅವರಿಗೆ ಖರ್ಚು ವೆಚ್ಚನ ಇವರೇ, ಯು ಹ್ಯಾವ್ ಟು ವಿನ್ ಓವರ್ ದೇರ್ ಕಾನ್ಫಿಡೆನ್ಸ್. ಇವರು ಬರೋದೇ ನಮ್ಮ ಹಿತಕ್ಕೆ ಅಂತೇಳಿ. ಇಲ್ಲದ್ರೆ ಇನ್ಫಾರ್ಮೆಂಟ್ಸ್ ಇವಾಗ ಪ್ರೋ ಲೆವೆಲ್ ಇದ್ದಾರೆ ಅಂತೀರಾ ಸರ್? ಯಾವುದೇ ಮೂವ್ಮೆಂಟ್, ನಕ್ಸಲ್ ಮೂವ್ಮೆಂಟ್ ಆಗಿರ್ಬೋದು, ಟೆರರಿಸ್ಟ್ ಮೂವ್ಮೆಂಟ್ ಆಗಿರ್ಬೋದು, ಅಲ್ಲಿ ಏನಾದರೂ ಹಾಕಿದಂಗೆ ಇನ್ಫಾರ್ಮೆಂಟ್ಸ್ ಮಾಡ್ತಾರೆ ಅಂದರೆ ಮುಂಚೆ ಆ ಮಟ್ಟಕ್ಕೆ ಇರಲಿಲ್ಲ ನಮಗೆ ಗೊತ್ತಿರೋ ಕಥೆಗಳು. ಹೌದೌದು. ಈಗ ಸಿಚುವೇಶನ್ ಅಟ್ಲೀಸ್ಟ್ ಮಿಲಿಟರಿಯನ್ಸ್ಗೆ ಇನ್ಫಾರ್ಮ್ ಮಾಡೋದಕ್ಕೇನೆ ಭಯಪಡೋರು. ಈಗ ಏನಾಗುತ್ತೆ ಅಂದರೆ ನೋಡಿ, ಕೆಲವು ಡಿಸಿಷನ್ಗಳು ಯು ಹ್ಯಾವ್ ಟು ಟೇಕ್ ವೆರಿ ಹಾರ್ಡ್ ಡಿಸಿಷನ್ಸ್. ಈ ಓವರ್ ಗ್ರೌಂಡ್ ವರ್ಕರ್ಸ್, OGWs ಅಂತ ಏನಿರ್ತೀವಿ, ಅವರನ್ನು ಇವರು ಭಯೋತ್ಪಾದಕರು ಎದುರಿಸಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರ ಮನೇಲೇ ಇರ್ತಾರೆ, ಅವ್ರ ಮನೆ ಊಟ, ಅವ್ರ ಮನೆ ಎಲ್ಲ ಏನೇನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಅಲ್ಲಿರ್ತಾರೆ, ಸೇಫಾಗಿ ಇರ್ತಾರೆ. ಸೊ ಈ ಭಯಕ್ಕೆ OGWಗಳು ಮುಂದೆ ಬರಲ್ಲ ಹೇಳ್ಕೊಳಕ್ಕೆ. ಬಟ್ ಈಗ
ನಾವು ಮಾಡಬೇಕಾಗಿರೋದೇನು ಅಂದರೆ OGWಗಳಿಗೆ ಅವರನ್ನು ಭಯೋತ್ಪಾದಕರು ಅನ್ನೋ ಒಂದು ಡಿಕ್ಲೇರ್ ಮಾಡಿಬಿಡ್ಬೇಕು. ಇಫ್ ರಿಕ್ವೈರ್ಡ್ ಬ್ಲೋ ದೇರ್ ಹೌಸಸ್. ಒಂದು 3-4 ಜನಕ್ಕೆ ಹಿಂಗಾದರೆ ನೆಟ್ಟಿಗೆ ಆಗ್ತಾರೆ, ನಮ್ಮ ಇಂಡಿಯನ್ ಆರ್ಮಿ ಬಿಡಲ್ಲ ಅಂಥೇಳಿ. ಸೊ ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಿಕ್ಟ್ ಇನ್ ಸಮ್ ಕೇಸಸ್. ಒಂದು ಕಡೆ ಯು ಹ್ಯಾವ್ ಟು ಗೇನ್ ದೇರ್ ಕಾನ್ಫಿಡೆನ್ಸ್, ಅಂದರೆ ಇವ್ರು ಬರೋದೇ ಒಳ್ಳೆಯದಕ್ಕೆ ಅಂತೇಳಿ. ಇನ್ನೊಂದು ಕಡೆ ನಾವೇನಾದರೂ ಕಿತಾಪತಿ ಮಾಡಿದ್ವಿ ಅಂದರೆ ನಮ್ಮ ಮನೆ ಬ್ಲೋ ಆಗಿಬಿಡುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.